ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನ ಮಾಜಿ ಸಚಿವ ಎ ಮಂಜು ಹೊರಗಿಟ್ಟಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಹರಿತವಾದಂತಹ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮೈತ್ರಿಯಿಂದ ಕಾಂಗ್ರೆಸ್ಗೆ ಲಾಭವಿಲ್ಲ, ಜೆಡಿಎಸ್ಗೆ ಲಾಭವಿಲ್ಲ, ಲಾಭ ಆಗ್ತಿರೋದು ಮಾತ್ರ ದೇವೇಗೌಡರ ಕುಟುಂಬಕ್ಕೆ ಮಾತ್ರ. ಮೊಮ್ಮಕ್ಕಳಿಗಾಗಿ ಇಡೀ ಒಕ್ಕಲಿಗರನ್ನ ತುಳಿತಾ ಇದ್ದಾರೆ ದೇವೇಗೌಡರು. ಅಂಬಿ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ಕೊಂಡೊಯ್ದಿದ್ದು ಕೂಡ ರಾಜಕೀಯ ಉದ್ದೇಶದಿಂದ. ಅಂಬರೀಶ್ರಿಂದ ಲಾಭ ಪಡೆದು ಅವರ ಪತ್ನಿಯನ್ನೇ ಬೈಯೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದು, ಎಲ್ಲರೂ ಕ್ಷಮೆ ಕೇಳ್ತಾರೆ, ಆದ್ರೆ ಬೈದವರೇ ಕ್ಷಮೆ ಕೇಳ್ತಿಲ್ಲ ಅಂತ ರೇವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ಮೊಮ್ಮಕ್ಕಳ ಭವಿಷ್ಯ ಮುಖ್ಯ ಅಂತ ಸುಮಲತಾರನ್ನ ಕೈ ಬಿಟ್ರ ಯಡಿಯೂರಪ್ಪ, ನಾನು ಮಾತನಾಡಿರೋದು ನಿಜ, ರಾಜಕಾರಣ ನಿಂತ ನೀರಲ್ಲ, ಹಾಸನ ಕ್ಷೇತ್ರದ ಜನರ ರಕ್ಷಣೆಗೋಸ್ಕರ ಗುರುವಾರ ಅಂತಿಮ ನಿರ್ಧಾರ ಅಂತ ಮಂಜು ಹೇಳಿದ್ದಾರೆ. ಕೈ ಮುಗಿದು ಕೇಳೋದೇನು ಅಂದ್ರೆ, ನಿಮಗೆ ನಾವು ಸಹಾಯ ಮಾಡಿರತಕ್ಕಂಥವ್ರಿಗೆ ದಯವಿಟ್ಟು ಈಗಲಾರು ನೆನ್ಕೊಂಡು ಒಂದು ನಮಗೆ ಆಶೀರ್ವಾದ ಮಾಡಿ. ನಿಮ್ಮ ಮೊಮ್ಮಕ್ಕಳು ಇನ್ನೂ ಟೈಮ್ ಇದೆ, ವಯಸ್ಸಾಗಿದೆ, ಇನ್ನು ಅವ್ರಿಗೆ ವಯಸ್ಸು ಇರತಕ್ಕಂಥ ಇನ್ನೂ ಟೈಮ್ ಇರೋದ್ರಿಂದ ನಮಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ದನ್ನ ಉದಾರತನವಾದಂಥ ಬ್ರಾಡ್ ಮೈಂಡೆಡ್ ಬರಲಿ ಅನ್ನೋದು ನನ್ನ ವೈಯಕ್ತಿಕವಾದಂಥ ಕರ್ನಾಟಕದ ಜನತೆ ಪರವಾಗಿ, ಅದು ಅಲ್ಲದೆ ಒಕ್ಕಲಿಗರ ಜನರ ಪರವಾಗಿ ಅದು ನೀವು ಯಾವತ್ತೂ ಕೂಡ ಶಾಪಕ್ಕೆ ಗುರಿ ಆಯ್ತಿದ್ದೀರಿ. ಬೇರೆ ಯಾರನ್ನು ಒಕ್ಕಲಿಗರನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಇದೊಂದು ನಿಮ್ಗೊಂದು ಅವಕಾಶ, ನಿಮ್ಮ ಮಕ್ಕಳಿಗೆ ಅವಕಾಶ ಇದೆ. ಒಬ್ರು ಮೇಸ್ಟರ್ ಆದ್ಮೇಲೆ ಪ್ರಮೋಷನ್ ಸಿಗೋದು, ಯಾವಾಗ ಹೆಡ್ ಮಾಸ್ಟರ್ ಸಿಗೋದು ಮೇಸ್ಟರ್ ಆದ್ಮೇಲೆ. ಇವ್ರು ಮೇಸ್ಟರ್ ಎಲ್ಲ ಏಕ್ದಮ್ಮೆ ಪ್ರಮೋಷನ್ ಕೊಡ್ಬೇಕು ಅಂತ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಕರ್ನಾಟಕದ ಜನ ಒಪ್ಪೋದಿಲ್ಲ. ಅಲ್ಲಪ್ಪ, ನಾನು ಈಗಲೂ ಹೇಳ್ತಾ ಇದ್ದೀನಿ, ರಾಜಕಾರಣ ಏನು ನಿಂತು ನೀರಲ್ವಲ್ರಿ. ದೇವೇಗೌಡ್ರೆ ಕುಮಾರಸ್ವಾಮಿ ಒಂದ್ಸಲಿ ಬಿಜೆಪಿ ಜೊತೆ ಹೋಯ್ತಾರೆ, ಒಂದ್ಸಲಿ ಕಾಂಗ್ರೆಸ್ ಜೊತೆ ಹೋಯ್ತಾರೆ. ಎ ಮಂಜು ಅವರು ನನ್ನ ರಾಜಕೀಯ ಅಸ್ತಿತ್ವಕ್ಕಿಂತ ನನ್ನ ಕ್ಷೇತ್ರದ ಜಿಲ್ಲೆಯ ಜನರ ಒಂದು ರಕ್ಷಣೆಗೋಸ್ಕರ ಕಾರ್ಯಕರ್ತರು ಏನ್ ತೀರ್ಮಾನ ಹೇಳ್ತಾರೆ ತೀರ್ಮಾನ ತಗೋಬೇಕಾಗ್ತದೆ. ಈಗ ಸುಮಲತಾ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳು ಅತಿ ಹೆಚ್ಚು ಏನಾದ್ರೂ ಸಹಾಯ ಏನಾದ್ರು ಅಂಬರೀಶ್ ಅವರಿಂದ ಆಗಿದ್ರೆ ಅದು ಕೇವಲ JDS-ನವರಿಗೆ, ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಅನ್ನೋದನ್ನ ಮರಿಬಾರ್ದು. ಪದೇ ಪದೇ ನಾನು ಹೇಳ್ತೀನಿ, ಅದನ್ನ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಸೊಸೆಗೆ ಹಿಂಗ್ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ರೈಟ್. ಈಗ ಎಲ್ಲೋ ಒಂದ್ ಕಡೆ ಅವ್ರು ಮಾತಾಡೋದ್ರ ಜೊತೆಗೆ ಕರ್ನಾಟಕದ ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅದು ಒಕ್ಕಲಿಗರ ಒಂದು ಸಮುದಾಯಕ್ಕೆ ಒಂದು ನಿಜವಾದಂತ ಒಂದು ಅವಹೇಳನಕಾರಿ ಅಂತಕ್ಕಂಥದ್ದು. ಇಡೀ ಕುಮಾರಸ್ವಾಮಿ ತಪ್ಪಾಯ್ತು ಅಂತ ಕೇಳ್ತಾರೆ, ಕ್ಯಾಂಡಿಡೇಟ್ ತಪ್ಪಾಯ್ತು ಅಂತ ಕೇಳಿದಾರೆ. ಇವ್ರು ಕೇಳದೇ ಬೇಕಲ್ಲಿ ಹೇಳೋನ್ ತಪ್ಪಾಯ್ತು ಅಂತ ಕೇಳಿಲ್ವಲ್ರಿ. ದಟ್ ಶೋಸ್ ಏನಂದ್ರೆ ಎಷ್ಟು ಅಡಮೆಂಟ್ ಅಂತಕ್ಕಂಥದನ್ನ ನಾವು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರೂ ಕೂಡ ನನ್ನ ತಾಯಂದಿರು, ನನ್ನ ಸಿಸ್ಟರ್ಸ್ ಆಗ್ಬೋದು ಅಥವಾ ಯಾರೇ ಇರ್ಬೋದು, ಯಾರಿಗೂ ಕೂಡ ಆ ಮಾತನ್ನ ಆಡ್ತಕ್ಕಂಥದ್ದಲ್ಲ. ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನು ತಗೊಂಡೋಗಿದ್ದು ನಾಟಕೀಯ, ರಾಜಕೀಯವಾಗಿ ತಗೊಂಡೋದ್ರೆ ವಿನಃ ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಆ ಜನರಿಗೆ ಒಂದು ಇದನ್ನು ಮಾಡಬೇಕು ಅಂತ ಏನು ತಗೊಂಡೋದಾರಲ್ಲ ಇವರು. ಎಲ್ಲೂ ಕೂಡ ಇವರು ಸಾವಲ್ಲೂ ರಾಜಕೀಯ, ಮಾತಲ್ಲೂ ರಾಜಕೀಯ, ಆ ಥರ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ನಾಳೆ ಯಾರು ಯಾರ ಜೊತೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ಈಗಲೂ ದೇವೇಗೌಡರು UPA ಗೌರ್ಮೆಂಟ್ ಬಂದ್ರೆ ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಂತ ಘೋಷಣೆ ಮಾಡ್ಲಿ. ಅಲ್ಲಿ ಕುಮಾರಸ್ವಾಮಿ ಏನ್ ಹೇಳ್ತಾರೆ, ಕನ್ನಡಿಗರಿಗೆ ಒಂದು ಅವಕಾಶ ಇದೆ, ಮತ್ತೆ ಇನ್ನೊಂದು ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಇಲ್ಲೂ ಈ ಕಡೆ ಹೆಜ್ಜೆ ಇಟ್ಟವ್ರೆ, ಅಲ್ಲೂ ಆ ಕಡೆ ಹೆಜ್ಜೆ ಇಟ್ಟವ್ರೆ. ದ್ವಂದ್ವ ಇಲ್ಲೂ ನಾಟ್ ಕ್ಲಿಯರ್ಡ್. ಎಲ್ಲೋ ಒಂದ್ ಕಡೆ ಮೈತ್ರಿ ಅಂದಾಗ ಮೈತ್ರಿ ಧರ್ಮ ಎರಡು ಪಕ್ಷಕ್ಕೂ ಇರಬೇಕು. ಮೈತ್ರಿ ಧರ್ಮ ಅಂತ ಹೇಳಿದ್ರೆ ನಾವು ಎಲ್ಲೆಲ್ಲಿದ್ದೀವಿ ಅವರು ನಮ್ಮನ್ನು ಕೇಳಬಾರ್ದು, ಅವ್ರು ಎಲ್ಲೆಲ್ಲವ್ರೆ ಅವ್ರದನ್ನ ನಾವು ಕೇಳಬಾರ್ದು. ಈಗ ಅವರು ತುಮಕೂರು ಬಿಟ್ಕೊಡ್ಬೇಕು ಅಥವಾ ಮೈಸೂರು ಬಿಟ್ಕೊಡ್ಬೇಕು ಅಥವಾ ಸಿಟ್ಟಿಂಗ್ MP ಬಿಟ್ಕೊಡ್ಬೇಕು ಅಂತ ಕೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಮೈತ್ರಿ ಧರ್ಮ ಅಲ್ಲ. ಬಹುಶಃ ಮೈತ್ರಿ ಧರ್ಮನ ಪಾಲನೆ ಮಾಡ್ಬೇಕಾದ್ರೆ ಅತಿ ಹೆಚ್ಚು ಸೀಟನ್ನ ಗೆಲ್ಸ್ಕೋಬೇಕಾದ್ರೆ ಎರಡೂ ಸೇರಿ ಚುನಾವಣೆ ಮಾಡಿ ಇಲ್ದರ ಕಡೆ ಜಾಸ್ತಿ ಮಾಡ್ಬೇಕೆ ವಿನಃ JDS ಅವ್ರು ಕೇಳ್ತಾರೆ ಅಂತೇಳಿ ಸೀಟನ್ನ ಬಿಟ್ಬಿಟ್ಟು ನಮ್ಮ ನಂಬರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ನಂಬರ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಅವರ ಚಿಂತನೆ ಏನು ಅಂದ್ರೆ, ಅವರು ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ದೇವೇಗೌಡರು ಅವರ ಚಿಂತನೆ ಏನಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಮೊಮ್ಮಕ್ಕಳನ್ನ ರಾಜಕೀಯವಾಗಿ ದಡ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ಬಿಟ್ರೆ ಯಾವುದೇ ಆದಂತ ಮೈತ್ರಿ ಧರ್ಮ ಆಗ್ಲಿ, ಮೈತ್ರಿಗೆ ಅನುಕೂಲ ಆಗ್ಲಿ ಅನ್ನೋದು ಈ ಚಿಂತೆ ಅವರಲ್ಲಿ ಇಲ್ಲ ಅನ್ನೋದು ನನಗೆ ಎದ್ದು ಕಾಣಿಸ್ತಾ ಇದೆ. ಮೈತ್ರಿಯಿಂದ ಅವ್ರಿಗೆ ಲಾಭವೇ ಹೊರತು ರಾಜ್ಯಕ್ಕೂ ಲಾಭ ಇಲ್ಲ, ರಾಷ್ಟ್ರಕ್ಕೂ ಲಾಭ ಇಲ್ಲ,
ಯಾವುದಕ್ಕೂ ಲಾಭ ಇಲ್ಲ. ಲಾಭ ಇರ್ತಕ್ಕಂಥದ್ದು ಕೇವಲ ಅವ್ರ ಕುಟುಂಬಕ್ಕೆ ಲಾಭಕ್ಕೆ ಮಾತ್ರವೇ ಹೊರತು ಈ ಯಾವುದಕ್ಕೂ ಕಾಂಗ್ರೆಸ್ಗೂ ಲಾಭ ಅಲ್ಲ, ಯಾರಿಗೂ ಅಲ್ಲ. ಆಮೇಲೆ ಜನತಾ ದಳದ ಕಾರ್ಯಕರ್ತರಿಗೂ ಇದು ಲಾಭ ಅಲ್ಲ. ಈ ಲಾಭ ಓನ್ಲಿ ಕುಟುಂಬದ ಲಾಭ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಸಮೀರ್, ಬಿಜೆಪಿ ಜೊತೆಗೆ ಎ ಮಂಜು ಹೋಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಬಹುದು ದಿವ್ಯ ಜೊತೆ. ಏನಂತ ಹೇಳಿದ್ರೆ, ಲೋಕಸಭೆ ಚುನಾವಣೆ ದಿನಾಂಕ ಪ್ರಕಟ ಆದಾಗಿನಿಂದ ಏನು ಸೀಟ್ ಹಂಚಿಕೆ ಗೊಂದಲದಲ್ಲಿ ಪದೇ ಪದೇ ಎ ಮಂಜು ಅವರು ಸ್ಪಷ್ಟಪಡಿಸ್ತಾ ಇದ್ರು. ಹಾಸನ ಜಿಲ್ಲೆಗೌಡರು ಸ್ಪರ್ಧೆ ಮಾಡಿದ್ರೆ ನಂದು ಅಭ್ಯಂತರ ಇಲ್ಲ, ಆದ್ರೆ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಇಲ್ಲಿ ಅಭ್ಯರ್ಥಿ ಮಾಡೋದಾದ್ರೆ ನಾನು ವಿರೋಧಿಸ್ತೀನಿ, ಜೊತೆಗೆ ಬಿಜೆಪಿಗೆ ಹೋಗುವಂತದ್ದು ಖಚಿತ ಅಂತ ಹೇಳಿ ಹಿಂದೆನೂ ಹೇಳಿದ್ರು. ಈಗಲೂ ಸಹ ನಿನ್ನೆ ಅವರು ಮಾತನಾಡಿ ಇವತ್ತು ಸಹ ಅದನ್ನೇ ಸ್ಪಷ್ಟಪಡಿಸಿರುವಂತದ್ದು. ಏನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಅಭ್ಯರ್ಥಿ ಆಗುವ ಕುರಿತು ಈಗಾಗಲೇ ಯಡಿಯೂರಪ್ಪನವರ ಜೊತೆಯಲ್ಲಿ 3 ಸುತ್ತಿನ ಮಾತುಕತೆ ನಡೆಸಿದ್ದೀನಿ. ಜೊತೆಗೆ ನಾಳೆ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋಂತ ಹೇಳಿ ಪ್ರಕಟ ಮಾಡಲಿದ್ದಾರೆ. ಹೀಗಾಗಿ ಏನು ಎ ಮಂಜು ಅವರು ಈಗಾಗಲೇ ಜಿಲ್ಲೆಯಲ್ಲಿಯೂ ಒಂದು ಹಂತದಲ್ಲಿ ಎಲ್ಲ ಸ್ಥಳೀಯ ನಾಯಕರೊಂದಿಗೆ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಏನು ಒಬ್ಬರನ್ನ ಕಂಡ್ರೆ ಇನ್ನೊಬ್ರು ಆಗದೆ ಇರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಒಂದು ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸಭೆ ನಡೆಸಿ ಎಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿರುವ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಮಾತುಕತೆ ನಡೆಸಿ ಒಂದು ರೀತಿಯ ತಮ್ಮ ಒಂದು ಪಿಚ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಜ್ಯೋತಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಸಮೀರ್.